ನಿನಗೆ ಸ್ಕೂಲ್ಗೆ ಹೋಗ್ಬೇಕಂದ್ರೆ ಜ್ವರ ಬರುತ್ತೆ, ಆದರೆ ಟಿವಿ ನೋಡ್ಬೇಕಂದ್ರೆ ಏನೂ ಇರಲ್ವಲ್ಲ ನಿನಗೆ. ನಾನೇನು ಮಾಡಿದೆ? ನಾನು ಸುಮ್ಮನೆ ರೆಸ್ಟ್ ಮಾಡ್ತಾ ಇದ್ದೀನಲ್ವಾ. ನಿನಗೆ ಜ್ವರ ಇದೆ ಅಂತ ತಾನೇ ಹೇಳ್ದೆ. ಹಿಂಗೆ ಟಿವಿ ನೋಡಿದ್ರೆ ಜ್ವರ ಹೋಗುತ್ತಾ? ಇವಾಗ ನಾನು ಇಲ್ಲಿ ಮಲ್ಕೊಂಡು ಟಿವಿ ನೋಡಿದ್ರೆ ಏನಾಗ್ಬಿಡತ್ತೆ? ಹೌದು, ಟಿವಿ ನೋಡಿದ್ರೆ ನಿನ್ ಕಣ್ ಸ್ಟ್ರೈನ್ ಆಗುತ್ತೆ, ಅದರಿಂದ ಬಾಡಿ ಪೇನ್ ಬರುತ್ತೆ, ಅದಾದ್ಮೇಲೆ ತಿರ್ಗಾ ಜ್ವರ ಬರುತ್ತೆ. ಇವತ್ತು ಹಿಂಗೋ ನೀನ್ ರಜಾ ಹಾಕಿದ್ಯಾ, ನಾಳೆ ನೀನ್ ಸ್ಕೂಲ್ಗೆ ಹೋಗ್ಲೇಬೇಕು, ಅರ್ಥ ಆಯ್ತಾ? ಜ್ವರ ಇರಾಗ ಟಿವಿ ನೋಡಬಾರ್ದಂತ ಏನಾದ್ರು ರೂಲ್ಸ್ ಇದೆಯಾ? ನೀನ್ ಇವಾಗ ಟಿವಿ ನೋಡಕ್ ಆಗ್ತಿದೆ ಅಂದ್ರೆ ನಿಂಗೆ ಓದಕ್ಕೂ ಆಗತ್ತೆ. ಕುತ್ಕೊಂಡು ಬುಕ್ ಓಪನ್ ಮಾಡಿ ಓದು. ಇವಾಗ ನಿನ್ ಫ್ರೆಂಡ್ಸು ಸ್ಕೂಲಲ್ಲೂ ಕುತ್ಕೊಂಡು ಓದ್ತಾ ಇರ್ತಾರೆ ಅಲ್ವಾ, ನೀನು ಕುತ್ಕೊಂಡು ಓದು. ಅಮ್ಮ, ಇವತ್ತು ಮಧ್ಯಾಹ್ನಕ್ಕೆ ಗಂಜಿ ಮಾಡ್ಕೊಡ್ಬೇಡ, ನನಗೆ ಎಗ್ ಫ್ರೈಡ್ ರೈಸ್ ಮಾಡ್ಕೊಡ್ತೀಯಾ? ಅಯ್ಯೋ, ಜ್ವರ ಇರೋ ಟೈಮಲ್ಲಿ ನಿನಗೆ ಎಗ್ ಫ್ರೈಡ್ ರೈಸ್ ತಿನ್ಬೇಕು ಅನ್ಸ್ತಿದ್ಯಾ? ಗಂಜಿ ಮಾಡ್ತೀನಿ, ತಿನ್ಬಿಟ್ಟು ಮುಚ್ಕೊಂಡು ಹೋಗಿ ಕುತ್ಕೋ. ಅಮ್ಮ, ಇವಾಗ ನಂಗೆ ಜ್ವರ ಬಿಟ್ಟಿದೆ, ಇವಾಗ ನಾನು ಚೆನ್ನಾಗಿದ್ದೀನಿ. ಪಕ್ಕದ ರೋಡಲ್ಲಿ ನನ್ನ ಫ್ರೆಂಡ್ ರಶ್ಮಿ ಮನೆಗೆ ಹೋಗಿ ಬರಲಾ? ಏನೂ ಬೇಕಾಗಿಲ್ಲ. ಇವತ್ತು ನಿನ್ನ ಫ್ರೆಂಡ್ ಲಕ್ಷ್ಮಿ ಸ್ಕೂಲ್ಗೆ ಹೋಗಿದ್ಲಂತೆ, ಅವಳಿಗೆ ಫೋನ್ ಮಾಡಿ ಕೇಳು ಸ್ಕೂಲಲ್ಲಿ ಏನೇನು ಹೇಳ್ಕೊಟ್ರು ಅಂತ. ವಾಟ್ಸಪ್ಪಲ್ಲಿ ಡೀಟೇಲ್ಸ್ ಕಳಿಸೋನು, ನೀನು ಕುತ್ಕೊಂಡು ಆ ನೋಟ್ಸ್ ಎಲ್ಲ ಬರೀ. ಹೋಗ್ತಾಳಂತೆ ರಶ್ಮಿನ ನೋಡೋಕ್ಕೆ, ಮಾಡೋಕ್ಕೆ ಕೆಲಸ ಇಲ್ಲ. ಅಮ್ಮ, ನನಗೆ ತುಂಬ ಹೊಟ್ಟೆ ನೋವ್ತಿದೆ. ವೇಟ್ ಮಾಡ್ತಿದ್ದೆ ಏನಕ್ಕೆ ಇನ್ನೂ ಬಂದಿಲ್ಲ ಅಂತ. ನನಗೆ ಗೊತ್ತು ನಿನಗೆ ನಾಳೆ ಸ್ಕೂಲ್ಗೆ ಹೋಗೋಕೆ ಇಷ್ಟ ಇಲ್ಲ ಅಂತ, ಅದಕ್ಕೆ ಇಲ್ಲಿ ಬಂದು ನಾಟಕ ಮಾಡ್ತಾ ಇರೋದು ಅಂತ. ಹೋಗಿ ಯೂನಿಫಾರ್ಮ್ ರೆಡಿ ಮಾಡ್ಕೊ, ನಾಳೆ ನೀನು ಸ್ಕೂಲ್ಗೆ ಹೋಗ್ತಿದ್ಯಾ.